ಇಂದು ನಾವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಬಗ್ಗೆ ಮಾತನಾಡಲಿದ್ದೇವೆ. ಭಕ್ತರ ಹೃದಯಗಳನ್ನು ಆನಂದದಿಂದ ತುಂಬಿಸುವ ಈ ಪವಿತ್ರ ಕ್ಷೇತ್ರವು ಶಿವ ಮತ್ತು ಪಾರ್ವತಿಯ ದಿವ್ಯ ಲೀಲೆಯ ನೆನಪು. ಇಂದಿನ ಪ್ರಯಾಣದಲ್ಲಿ ಈ ದಿವ್ಯ ಕ್ಷೇತ್ರದ ಮಹಿಮೆ, ಪೌರಾಣಿಕ ಕಥೆಗಳು ಮತ್ತು ಭಕ್ತಿಯ ಅರ್ಥವನ್ನು ತಿಳಿದುಕೊಳ್ಳೋಣ. ಇದು ಜ್ಞಾನ ಸಂಗಮ ಚಾನೆಲ್. ನೀವು ನಮ್ಮೊಂದಿಗೆ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಭಾರತದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯದಾಗಿ ಪರಿಗಣಿಸಲ್ಪಡುವ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರಪ್ರದೇಶದ ಕುರ್ನೂಲ್ ಜಿಲ್ಲೆಯ ಶ್ರೀಶೈಲ ಪರ್ವತದಲ್ಲಿ ನೆಲೆಗೊಂಡಿದೆ. ಈ ಪವಿತ್ರ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಅವರ ಪತ್ನಿ ಭ್ರಮರಾಂಬಿಕಾ ದೇವಿ, ಪಾರ್ವತಿ ದೇವಿಯ ಅವತಾರ ಪ್ರಮುಖ ದೈವಗಳಾಗಿ ಪೂಜಿಸಲ್ಪಡುತ್ತಾರೆ. ಜ್ಯೋತಿರ್ಲಿಂಗಗಳ ಪೈಕಿ ಏಕೈಕವಾಗಿ ಶಿವಶಕ್ತಿ ಇಬ್ಬರು ಒಂದೇ ಸ್ಥಳದಲ್ಲಿ ಸ್ಥಾಪಿತವಾಗಿರುವುದರಿಂದ ಈ ಕ್ಷೇತ್ರವು ವಿಶೇಷ ಸ್ಥಾನವನ್ನು ಪಡೆದಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಶಿವನ ಪುತ್ರರಾದ ಕುಮಾರಸ್ವಾಮಿ, ಕಾರ್ತಿಕೇಯ ಹಾಗೂ ಗಣೇಶರ ಮಧ್ಯೆ ವಿವಾಹದ ವಿಷಯದಲ್ಲಿ ವಾದವಿವಾದ ಉಂಟಾಯಿತು. ಶಿವಪಾರ್ವತಿ ದೇವಿ ತಮ್ಮ ಇಬ್ಬರು ಮಕ್ಕಳಿಗೆ ಸ್ಪರ್ಧೆ ಇಟ್ಟರು. ಯಾರು ಮೊದಲು ಭೂಲೋಕವನ್ನೆಲ್ಲ ಸುತ್ತಿ ಬಂದು ನಮಗೆ ಪ್ರಣಾಮ ಮಾಡುತ್ತಾರೋ ಅವರಿಗೆ ವಿವಾಹದ ಮೊದಲು ಸಿಗುತ್ತದೆ ಎಂದು. ಆಗ ಗಣೇಶನು ತನ್ನ ತಂದೆ ತಾಯಿಯ ಸುತ್ತ ಮೂರ್ತಿ ರೂಪದಲ್ಲಿ ತಿರುಗಿ, ನೀವರೇ ನನಗೆ ಸರ್ವ ಬ್ರಹ್ಮಾಂಡ ಎಂದು ನಮನ ಸಲ್ಲಿಸಿದ. ಅದರಿಂದ ಅವನಿಗೆ ಜಯ ಸಿಕ್ಕಿತು. ಆದರೆ ಕಾರ್ತಿಕೇಯನು ಕೋಪದಿಂದ ದಕ್ಷಿಣದ ಕೃಪಾರಣ್ಯ ಪರ್ವತಕ್ಕೆ ತೆರಳಿ ಅಲ್ಲಿಯೇ ತಪಸ್ಸಿನಲ್ಲಿ ನಿರತರಾದನು. ಪಾರ್ವತಿ ಪರಮೇಶ್ವರರು ತಮ್ಮ ಮಗನಿಗೆ ಸಾಂತ್ವನ ನೀಡಲು ಶ್ರೀಶೈಲ ಪರ್ವತಕ್ಕೆ ಬಂದು ನೆಲೆಸಿದರು. ಆ ಸ್ಥಳವೇ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವಾಗಿ ಪ್ರಸಿದ್ಧಿಯಾಯಿತು. ಇಲ್ಲಿ ಮಲ್ಲಿಕಾ ಎಂದರೆ ಪಾರ್ವತಿ, ಅರ್ಜುನ ಎಂದರೆ ಶಿವ. ಈ ರೀತಿ ಇಬ್ಬರು ಒಂದೇ ಲಿಂಗದಲ್ಲಿ ಸಂಯೋಜಿತರಾದ ಕಾರಣಕ್ಕೆ ಮಲ್ಲಿಕಾರ್ಜುನ ಎಂಬ ಹೆಸರು ಪ್ರಸಿದ್ಧವಾಯಿತು. ಸ್ಕಂದ ಪುರಾಣ, ಶಿವಪುರಾಣ ಹಾಗೂ ಪದ್ಮಪುರಾಣಗಳಲ್ಲಿ ಶ್ರೀಶೈಲ ಕ್ಷೇತ್ರದ ಮಹಿಮೆ ಬಹಳವಾಗಿ ಕೊಂಡಾಡಲ್ಪಟ್ಟಿದೆ. ಇದೇ ಸ್ಥಳದಲ್ಲಿ ಆದಿಶಂಕರಾಚಾರ್ಯರು ತಮ್ಮ ಶಿವಾನಂದ ಲಹರಿ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದರೆಂದು ಪರಂಪರೆ ಹೇಳುತ್ತದೆ. ಅನೇಕ ಸಂತರಾದ ಅಕ್ಕಮಹಾದೇವಿ, ಆಳ್ವಾರ್ಗಳು, ನಾಯನಾರ್ಗಳು ತಮ್ಮ ಭಕ್ತಿಗೀತೆಗಳಲ್ಲಿ ಈ ಕ್ಷೇತ್ರವನ್ನು ಸ್ತುತಿಸಿದ್ದಾರೆ. ಮಲ್ಲಿಕಾರ್ಜುನ ಕ್ಷೇತ್ರದ ಮತ್ತೊಂದು ವಿಶೇಷ ಕಥೆಯೂ ಇದೆ. ಪೌರಾಣಿಕವಾಗಿ ಇಲ್ಲಿ ಚಂದ್ರನು, ಚಂದ್ರದೇವ ಕುಷ್ಠರೋಗದಿಂದ ಬಳಲುತ್ತಿದ್ದಾಗ ಶಿವನನ್ನು ಶರಣು ಹೋದ. ಶಿವನ ಕೃಪೆಯಿಂದ ಅವನು ರೋಗಮುಕ್ತನಾದನು ಎಂಬ ಪುರಾಣ ಪ್ರಸಿದ್ಧಿ ಇದೆ. ಹೀಗಾಗಿ ಇಲ್ಲಿಗೆ ಬಂದು ದರ್ಶನ ಮಾಡುವ ಭಕ್ತರಿಗೆ ದೇಹ ಮನಸ್ಸು ಶುದ್ಧಿಯಾಗುತ್ತದೆ ಎಂಬ ಭಾವನೆ ಇದೆ. ಶ್ರೀಶೈಲ ಪರ್ವತವು ಶ್ರೀಶೈಲ ಮಾಲಾ ಎಂಬ ನಲ್ಲಮಲ ಪರ್ವತಗಳ ಮಧ್ಯದಲ್ಲಿದ್ದು, ಅದರಲ್ಲಿಯೂ ಶಿಖರಂ ಎಂದು ಕರೆಯಲ್ಪಡುವ ತುದಿಭಾಗದಲ್ಲಿ ದೇವಾಲಯವಿದೆ. ಈ ಪರ್ವತಕ್ಕೆ ಏರಿದರೆ ಮನಸ್ಸಿಗೆ ಆನಂದ, ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂಬ ಭಕ್ತಿ ನಂಬಿಕೆ ಇದೆ. ಭಕ್ತರು ಸಾವಿರಾರು ಮೆಟ್ಟಿಲುಗಳನ್ನು ಏರಿ ದೇವರ ದರ್ಶನ ಮಾಡುವುದನ್ನು ದೊಡ್ಡ ಪುಣ್ಯವೆಂದು ಪರಿಗಣಿಸುತ್ತಾರೆ. ಹೀಗೆ ಪೌರಾಣಿಕತೆ, ಆಧ್ಯಾತ್ಮಿಕತೆ, ಸಾಂಪ್ರದಾಯಿಕತೆ ಅವು ಒಂದೇ ತಾಣದಲ್ಲಿ ಸೇರುವ ಅಪರೂಪದ ಜ್ಯೋತಿರ್ಲಿಂಗವೇ ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲ ಪರ್ವತವು ನಲ್ಲಮಲ ಪರ್ವತ ಶ್ರೇಣಿಗಳ ಮಧ್ಯೆ ಕೃಷ್ಣಾ ನದಿಯ ತಟದಲ್ಲಿ ನೆಲೆಸಿದೆ. ಪ್ರಕೃತಿಯ ಸುಂದರ ಸೌಂದರ್ಯದಲ್ಲಿ ಆವರಿಸಲ್ಪಟ್ಟಿರುವ ಈ ಕ್ಷೇತ್ರವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಆನಂದವನ್ನು ನೀಡುತ್ತದೆ. ಶ್ರೀಶೈಲ ಕ್ಷೇತ್ರ ದರ್ಶನ ಮಾಡಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಇಲ್ಲಿನ ದೇವಾಲಯವು ದ್ರಾವಿಡ ಶೈಲಿಯ ಅತಿ ಪ್ರಾಚೀನ ವಾಸ್ತುಶಿಲ್ಪದಲ್ಲಿ ನಿರ್ಮಿತವಾಗಿದೆ. ದ್ವಾರಗಳು, ಗೋಪುರಗಳು, ಗರ್ಭಗುಡಿ, ಸುತ್ತಲಿನ ಮಂಟಪಗಳು ಅವು ಶಿಲ್ಪ ಸಂಪತ್ತಿನಿಂದ ಹೊಳೆಯುತ್ತವೆ. ಮುಖ್ಯ ದೇವಾಲಯದಲ್ಲಿ ಮಲ್ಲಿಕಾರ್ಜುನ ಲಿಂಗ ಗರ್ಭಗುಡಿಯಲ್ಲಿ ಸ್ಥಾಪಿತವಾಗಿದೆ. ಪಕ್ಕದಲ್ಲೇ ಭ್ರಮರಾಂಬಿಕಾ ಅಮ್ಮವರ ದೇವಸ್ಥಾನವಿದೆ. ಇಲ್ಲಿ ಪಾರ್ವತಿ ದೇವಿ ಭ್ರಮರ ರೂಪದಲ್ಲಿ ಜೇನುಹುಳಿಯ ರೂಪ ಅಸುರರನ್ನು ಸಂಹರಿಸಿದರೆಂಬ ಪೌರಾಣಿಕ ಕಥೆಯು ಪ್ರಸಿದ್ಧ. ಈ ಕ್ಷೇತ್ರದಲ್ಲಿ ಪ್ರತಿವರ್ಷ ಮಹಾಶಿವರಾತ್ರಿಯನ್ನು ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಸಾವಿರಾರು ಭಕ್ತರು ದಕ್ಷಿಣ ಭಾರತದಿಂದ, ಉತ್ತರ ಭಾರತದಿಂದ, ದೇಶದ ಮೂಲೆ ಮೂಲೆಯಿಂದ ಆಗಮಿಸಿ ಶ್ರೀಶೈಲೇಶ್ವರನಿಗೆ ದರ್ಶನ ಮಾಡುತ್ತಾರೆ. ಅಲ್ಲದೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ದಸರಾ ಹಬ್ಬ, ಉಗಾದಿ ಮೊದಲಾದ ಉತ್ಸವಗಳನ್ನು ಅದ್ಧೂರಿಯಾಗಿ ನಡೆಸಲಾಗುತ್ತದೆ. ಶ್ರೀಶೈಲ ಕ್ಷೇತ್ರವು ಶಕ್ತಿ ಪೀಠಗಳಲ್ಲಿ ಒಂದಾಗಿ ಕೂಡ ಪರಿಗಣಿತವಾಗಿದೆ. ಅಂದರೆ ಇದು ಜ್ಯೋತಿರ್ಲಿಂಗವಾಗಿರುವುದರ ಜೊತೆಗೆ ಶಕ್ತಿಪೀಠವೂ ಆಗಿರುವ ಅಪರೂಪದ ಕ್ಷೇತ್ರ. ಇಲ್ಲಿ ಶಿವಶಕ್ತಿ ಅಖಂಡ ರೂಪದಲ್ಲಿ ಇರುವುದರಿಂದ ಭಕ್ತರಿಗೆ ಎರಡು ರೀತಿಯ ದರ್ಶನ ಸಿಗುತ್ತದೆ. ಈ ಕಾರಣಕ್ಕೆ ಇದನ್ನು ಕೈಲಾಸದ ಪ್ರತಿರೂಪ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಪಾತಾಳಗಂಗಾ ಎಂಬ ಸ್ಥಳ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಕೃಷ್ಣಾ ನದಿಯ ಈ ತಟದಲ್ಲಿ ಸ್ನಾನ ಮಾಡಿದರೆ ಪಾಪಕ್ಷಯವಾಗುತ್ತದೆ ಎಂಬ ಭರವಸೆಯಿದೆ. ತೀರ್ಥ ಸ್ನಾನ ಮಾಡಿ ನಂತರ ದೇವರ ದರ್ಶನ ಮಾಡಿದರೆ ಅಪಾರ ಪುಣ್ಯ ಸಿಗುತ್ತದೆ ಎಂಬ ಭಾವನೆ ಜನಮನದಲ್ಲಿ ಗಾಢವಾಗಿದೆ. ಭಕ್ತರು ಇಲ್ಲಿಗೆ ಬಂದಾಗ ಅರಣ್ಯದ ಮಧ್ಯೆ ಸೌಂದರ್ಯದಿಂದ ಆವರಿಸಲ್ಪಟ್ಟ ಪರ್ವತಗಳನ್ನು ನೋಡಿದಾಗ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಶ್ರೀಶೈಲೇಶ್ವರನ ದರ್ಶನ ಪಡೆದ ನಂತರ ತೀರ್ಥ ಸ್ನಾನ,
ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದು, ಪರ್ವತಾರೋಹಣ ಅವು ಅವರ ಜೀವನದಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪುನೀತಿಯನ್ನು ತುಂಬುತ್ತದೆ. ಶ್ರೀಶೈಲ ಕ್ಷೇತ್ರದ ಮಹಿಮೆ ಏನೆಂದರೆ ಇಲ್ಲಿಗೆ ಬರುವವರೆಲ್ಲರಿಗೂ ಅವರ ಭಾವನೆಗೆ ತಕ್ಕ ಫಲ ದೊರೆಯುತ್ತದೆ ಎಂಬ ನಂಬಿಕೆ. ದಾಂಪತ್ಯದಲ್ಲಿ ಸುಖ ಬಯಸುವವರಿಗೆ ಸುಖ, ಸಂತಾನ ಬಯಸುವವರಿಗೆ ಸಂತಾನ, ಭಕ್ತಿ ಬಯಸುವವರಿಗೆ ಭಕ್ತಿ ಅವನ್ನು ಶ್ರೀಶೈಲೇಶ್ವರನು ಅನುಗ್ರಹಿಸುತ್ತಾನೆ ಎನ್ನುವುದು ಜನರ ನಂಬಿಕೆ. ಹೀಗಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರವು ಕೇವಲ ಜ್ಯೋತಿರ್ಲಿಂಗವಲ್ಲ, ಅದು ಭಕ್ತರ ಹೃದಯದಲ್ಲಿ ಚಿರಂತನವಾದ ಭಕ್ತಿಭಾವವನ್ನು ಮೂಡಿಸುವ ಆಧ್ಯಾತ್ಮಿಕ ತಾಣವಾಗಿದೆ. ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರವು ಕೇವಲ ಪೌರಾಣಿಕ ಮಹಿಮೆ ಮಾತ್ರವಲ್ಲ, ಇತಿಹಾಸದಲ್ಲಿಯೂ ಮಹತ್ತರ ಸ್ಥಾನ ಪಡೆದಿದೆ. ಚಾಳುಕ್ಯರು, ಕಾಕತೀಯರು, ವಿಜಯನಗರ ಸಾಮ್ರಾಟರು, ಕಾಳಹಸ್ತಿಯ ರಾಜರು ಈ ಕ್ಷೇತ್ರವನ್ನು ವಿಸ್ತರಿಸಿ ದೇವಾಲಯಕ್ಕೆ ದೇಣಿಗೆಗಳನ್ನು ನೀಡಿ ಗೋಪುರ ಮಂಟಪಗಳನ್ನು ಕಟ್ಟಿಸಿ ಕ್ಷೇತ್ರಾಭಿವೃದ್ಧಿಗೆ ಕಾರಣರಾದರು. ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯರು ಇಲ್ಲಿಗೆ ಬಂದು ಸೇವೆ ಸಲ್ಲಿಸಿದ ದಾಖಲೆಗಳಿವೆ. ಈ ಕ್ಷೇತ್ರದಲ್ಲಿ ಅನೇಕ ತತ್ವಜ್ಞಾನಿಗಳು, ಸಂತರು ತಪಸ್ಸು ನಡೆಸಿ ಭಕ್ತರ ಮಾರ್ಗದರ್ಶನ ಮಾಡಿದರು. ಕನ್ನಡದ ವೀರಶೈವ ಸಂತರು, ತೆಲುಗು ಭಾಗದ ಭಕ್ತ ಕವಿಗಳು, ತಮಿಳುನಾಡಿನ ನಾಯನಾರ್ಗಳು ಈ ಕ್ಷೇತ್ರವನ್ನು ಸ್ತುತಿಸಿದ್ದಾರೆ. ಹೀಗಾಗಿ ಇದು ಭಾರತೀಯ ಭಕ್ತಿ ಚಳವಳಿಯ ಮಹತ್ತರ ಕೇಂದ್ರವಾಗಿ ಬೆಳೆದಿದೆ. ಇಂದಿನ ಕಾಲದಲ್ಲಿಯೂ ಶ್ರೀಶೈಲ ಕ್ಷೇತ್ರವು ಅತ್ಯಂತ ಭಕ್ತಿಪೂರ್ಣ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ದಕ್ಷಿಣ ಭಾರತದ ಕೋಟ್ಯಾಂತರ ಜನರು ಇಲ್ಲಿಗೆ ಬಂದು ಶಿವಶಕ್ತಿಯ ದರ್ಶನ ಪಡೆಯುತ್ತಾರೆ. ಸರಕಾರದಿಂದ ವ್ಯವಸ್ಥಿತ ಯಾತ್ರಾ ಮಾರ್ಗ, ವಸತಿ ಗೃಹಗಳು, ಅನ್ನದಾನ ಸೇವೆಗಳು ವ್ಯವಸ್ಥಿತವಾಗಿ ನಡೆಯುತ್ತಿವೆ. ಆಧ್ಯಾತ್ಮಿಕವಾಗಿ ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿದರೆ ಕುಟುಂಬದಲ್ಲಿ ಶಾಂತಿ, ಆರೋಗ್ಯ, ಧನ, ಧಾನ್ಯ ವೃದ್ಧಿಯಾಗುತ್ತದೆ ಎಂದು ನಂಬಿಕೆ. ದಾಂಪತ್ಯ ಜೀವನ ಸುಖಮಯವಾಗಲು, ಸಂತಾನ ಪ್ರಾಪ್ತಿಗೆ, ಅಡೆತಡೆಗಳು ನಿವಾರಣೆಯಾಗಲು ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅನ್ನದಾನ ಪ್ರಿಯ ದೇವರೆಂದು ಪ್ರಸಿದ್ಧ. ಹೀಗಾಗಿ ಅನ್ನಸತ್ರಗಳಲ್ಲಿ ಸಾವಿರಾರು ಭಕ್ತರಿಗೆ ಪ್ರತಿದಿನ ಉಚಿತ ಅನ್ನದಾನ ನಡೆಯುತ್ತದೆ. ಶ್ರೀಶೈಲ ಪರ್ವತವನ್ನು ಏರುವ ಪ್ರಕ್ರಿಯೆಯೇ ಒಂದು ಭಕ್ತಿಯಾತ್ರೆಯಾಗಿದೆ. ಸಾವಿರಾರು ಮೆಟ್ಟಿಲುಗಳನ್ನು ಏರಿ ದೇವರ ದರ್ಶನ ಮಾಡಿದ ಭಕ್ತರು ಜೀವನದಲ್ಲಿ ಅದ್ಭುತ ಆಧ್ಯಾತ್ಮಿಕ ಅನುಭವ ಪಡೆದಿದ್ದಾರೆಂದು ಹೇಳುತ್ತಾರೆ. ಇಲ್ಲಿ ನಡೆಯುವ ಹಬ್ಬ, ಹವನ, ಅಭಿಷೇಕ ಭಕ್ತರಿಗೆ ಶಿವಶಕ್ತಿ ತತ್ವದ ಸ್ಮರಣೆ ಮಾಡಿಸುತ್ತವೆ. ಇಂದಿನ ದಿನಗಳಲ್ಲಿ ಶ್ರೀಶೈಲ ಕ್ಷೇತ್ರವು ಭಾರತದ ತೀರಾ ಪ್ರಮುಖ ತೀರ್ಥಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ಇದು ಕೇವಲ ಧಾರ್ಮಿಕ ಸ್ಥಳವಲ್ಲ, ನೈಸರ್ಗಿಕ ಸೌಂದರ್ಯದ ಅದ್ಭುತ ತಾಣವೂ ಆಗಿದೆ. ಹೀಗಾಗಿ ದೇವರ ದರ್ಶನದ ಜೊತೆಗೆ ಪರ್ವತ, ಅರಣ್ಯ, ನದಿ ಭಕ್ತರಿಗೆ ಮನೋಹರ ದೃಶ್ಯವನ್ನು ನೀಡುತ್ತವೆ. ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಕುರಿತು ಹೇಳುವುದಾದರೆ ಇದು ಪೌರಾಣಿಕ, ಐತಿಹಾಸಿಕ, ಆಧ್ಯಾತ್ಮಿಕ ಅಂಶಗಳಲ್ಲಿ ಅಪರೂಪದ ಸ್ಥಾನ ಪಡೆದಿದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಆತ್ಮಶಾಂತಿ, ಭಕ್ತಿ, ಧೈರ್ಯ, ಧರ್ಮ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಪಾರಂಪರ್ಯದಿಂದ ಬಂದಿದೆ. ಈ ಮೂಲಕ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದ ಮಹಿಮೆ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡೆವು. ದೇವರ ದರ್ಶನ ಮಾಡಿದರೆ ಪಾಪಗಳು ಕ್ಷಯಿಸಿ, ಪುಣ್ಯಗಳು ವೃದ್ಧಿಸಿ, ಜೀವನ ಸುಖಮಯವಾಗುತ್ತದೆ ಎಂಬ ನಂಬಿಕೆಯನ್ನು ಭಕ್ತರು ಮನದಾಳದಿಂದ ಅನುಭವಿಸುತ್ತಾರೆ. ನಮ್ಮ ಚಾನೆಲ್ನಲ್ಲಿ ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಪೌರಾಣಿಕ ವಿಷಯಗಳನ್ನು ನಿರಂತರವಾಗಿ ನೀಡಲಾಗುತ್ತದೆ. ನಿಮಗೆ ಈ ವಿವರಣೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರರಿಗೂ ಹಂಚಿಕೊಳ್ಳಿ. ಶಿವಶಕ್ತಿಯ ಕೃಪೆಯಿಂದ ನಿಮ್ಮ ಜೀವನ ಸದಾ ಸುಖಶಾಂತಿಯುತವಾಗಿರಲಿ.